ಪ್ರಧಾನಿಗಳ ನಿವಾಸದ ಮುಂಭಾಗದಲ್ಲಿ ಕಾಂಗ್ರೆಸ್ನ ನಾಯಕರೆಲ್ಲರೂ ಕೂಡ ಪ್ರತಿಭಟನೆ ಕೂತರು. ಯಾಕೆ ಕೂತರು ಅನ್ನೋದನ್ನು ನಾವು ಚರ್ಚೆ ಮಾಡೋಣ ನಂತರದಲ್ಲಿ. ಬಟ್ ಆಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಕೂಡ ಇದ್ರು. ಪಾಪ ಅವರೇನೋ ಸಚಿವ ಸಂಪುಟ ವಿಸ್ತರಣೆಗೆ ಲಿಸ್ಟ್ ತಗೊಂಡು ಹೋಗಿದ್ರು, ಕರ್ಕೊಂಡು ಹೋಗಿ ಕೂರಿಸ್ಕೊಂಡ್ರು ಪ್ರತಿಭಟನೆಗೆ. ಅವ್ರ ಪಕ್ಕದಲ್ಲಿ ಕೇರಳಂ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಕಾಣಿಸ್ಕೊಂಡ್ರು. ಅನ್ಫಾರ್ಚುನೇಟ್ಲಿ ನೋಡಿ, ಅದೇ ಕೇರಳಂನಲ್ಲಿ ಇದೇ ನೀಟ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸ್ತಾ ಇರುವ ಸಂದರ್ಭದಲ್ಲಿ ಜಲಫಿರಂಗಿ ಪ್ರಯೋಗ ಆಗುತ್ತೆ. ಆ ಜಲಫಿರಂಗಿ ಪ್ರಯೋಗಕ್ಕೆ ಆದೇಶ ಕೊಡುವ ಸರ್ಕಾರದ ಪ್ರತಿನಿಧಿಯಾಗಿದ್ದ ಸತೀಶನ್ ಅವರು ಕೂತ್ಕೊಂಡು ಪ್ರಧಾನಿಗಳ ನಿವಾಸದ ಮುಂದೆ ಪ್ರತಿಭಟನೆ ಮಾಡ್ತಾರೆ. ರಾಜಕೀಯ ನಾಯಕರು ಎಂಟ್ರಿ ಕೊಟ್ರೆ ಎಲ್ಲಿಂದ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ವಿಚಾರಕ್ಕೆ ಅನ್ನೋದಕ್ಕೆ ಬಹುಶಃ ಆ ಸೀನ್ ಏನಿತ್ತು, ರಾಹುಲ್ ಗಾಂಧಿ ಅವ್ರ ಪಕ್ಕದಲ್ಲಿ ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರು, ಇನ್ನೊಂದು ಕಡೆಯಲ್ಲಿ ಕೇರಳ ಸಿಎಂ, ಅದು ಉದಾಹರಣೆ ಆಗಿ ನಿಂತು ಬಿಡುತ್ತಾ ಅಂತ. ನನ್ನ ಇಬ್ಬರು ಸ್ನೇಹಿತರು ಸ್ಟೂಡೆಂಟ್ ಆ್ಯಂಗಲ್ ಇಂದ ಮಾತಾಡಿದ್ರು, ವಿದ್ಯಾರ್ಥಿಗಳ ದೃಷ್ಟಿಯಿಂದ, ಮತ್ತು ನೀಟ್ ಅನ್ನೋದು ಹೇಗೆ ಒಂದು ಇಂಡಸ್ಟ್ರಿ ಆಗಿ ಬೆಳೆದು ಅದು ಹೇಗೆ ಬಡವರನ್ನ ಕಿತ್ತು ತಿಂತಾ ಇದೆ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಿದರು. ನೀವು ಇದು ಪೊಲಿಟಿಕಲ್ ರಾಜಕೀಯ ರಂಗ ಪ್ರವೇಶದಿಂದಾಗಿ ಏನೆಲ್ಲ ಆಗ್ತಿದೆ ಅನ್ನೋ ಪ್ರಶ್ನೆ ನೀವು ಕೇಳಿದ್ರಿ. ಒಂದು ಭಾರತದಂತಹ ಒಂದು ಡೆಮಾಕ್ರೆಟಿಕಲ್ ಸಿಸ್ಟಮಲ್ಲಿ ವಿದ್ಯಾರ್ಥಿ ಚಳವಳಿಗೆ ಬಹಳ ಇತಿಹಾಸ ಇದೆ. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಇಂದ ಹಿಡಿದು ಅದು ಸ್ವತಂತ್ರ ಪೂರ್ವದ ಚಳವಳಿ, ಸ್ವತಂತ್ರದ ನಂತರದ ಚಳವಳಿ ಅಂದ್ರೆ ಎಮರ್ಜೆನ್ಸಿನಲ್ಲಿ JP ಅವರ ನವನಿರ್ಮಾಣ ಚಳವಳಿ, ಅದು ಸ್ಟೂಡೆಂಟ್ ಚಳವಳಿನೇ. ಅದಾದ ನಂತರ ಬೇಕಾದಷ್ಟು ಅಸ್ಸಾಂ ಚಳವಳಿ, ಆಸು, ಅಲ್ಲಿ ಕಡೆಗೆ ಅಸ್ಸಾಂ ಗಣ ಪರಿಷತ್ತು ಸ್ಟೂಡೆಂಟ್ಸ್ಗಳೇ ಅಧಿಕಾರಕ್ಕೆ ಬಂದು ಸರ್ಕಾರವನ್ನ ರಚನೆ ಮಾಡುವ ಮಟ್ಟಕ್ಕೆ ಅದು ಬೆಳೀತು. ಹೀಗಾಗಿ ಯಾಕಾಗಿ ಈ ಮೂವ್ಮೆಂಟ್ ಆಗ್ತಾ ಇದೆ ಮತ್ತು ಈ ಮೂವ್ಮೆಂಟ್ ಅಲ್ಲಿ ಇರುವಂತಹ ಗಟ್ಟಿತನ ಏನು ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ಮತ್ತು ಈ ತರ ಪೊಲಿಟಿಕಲ್ ಆಗಿ ದುರ್ಬಳಕೆ ಆಗೋದಕ್ಕೆ ಅದು ರೆಸಿಸ್ಟೆಂಟ್ ಇದೆಯಾ ಅಂತ. ಒಂದು ಜಡ್ಜ್ ಒಬ್ಬ ಚೀಫ್ ಜಸ್ಟಿಸ್ ಹೇಳಿದ್ದನ್ನೇ ಅದನ್ನ ಅವರ ನೋವು ಅಂತ ಅನ್ಕೋತಿರೋ ಅಥವಾ ಹತಾಶೆ ಅಂತ ಅನ್ಕೋತಿರೋ, ಅದನ್ನೇ ಸ್ಟ್ರೆಂತ್ ಆಗಿ ಇಟ್ಕೊಂಡು ಸಟರಿಕಲ್ ಆಗಿ ಒಂದು ಸಂಘಟನೆ ಅಸ್ತಿತ್ವಕ್ಕೆ ಬರುತ್ತೆ. ಮತ್ತು ಆನ್ಲೈನ್ ಒಪಿನಿಯನ್ ಅನ್ನ ಸ್ಟ್ರೀಟ್ ಫೈಟ್ ಆಗಿ ಕನ್ವರ್ಟ್ ಮಾಡೋದಷ್ಟು ಒಂದು ಹೊಸ ಪ್ರಯೋಗ ದೇಶದಲ್ಲಾಗುತ್ತೆ. ಮತ್ತೆ ಬೇಕಾದಷ್ಟು ಕಮ್ಯುನಲ್ ಇಶ್ಯೂಸ್ಗಳ ಬಗ್ಗೆ ಪೊಲಿಟಿಕಲ್ ಪಾರ್ಟೀಸ್ ಅಲ್ಲಿ ಚರ್ಚೆ ಆಗ್ತಿದೆ. ಅದಕ್ಕೆ ಓವರ್ಟೇಕ್ ಮಾಡುವ ತರ ಯೂತ್ ಅಟೆನ್ಷನ್ ಅನ್ನ, ಅನ್ಎಂಪ್ಲಾಯ್ಮೆಂಟ್ ಅನ್ನ ಮತ್ತೆ ಫ್ರಸ್ಟ್ರೇಷನ್, ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಇರುವ ಫ್ರಸ್ಟ್ರೇಷನ್ ನ ಒಂದು ಶಕ್ತಿಯಾಗಿ ಕನ್ವರ್ಟ್ ಮಾಡ್ಕೊಳ್ಳುವ ಸ್ವರೂಪವನ್ನ ಪಡ್ಕೊಳ್ಳುತ್ತೆ. ಅಂದ್ರೆ ನಾವು ಅದನ್ನ ಕೇವಲ ಒಂದು ಸ್ಟೂಡೆಂಟ್ ಮೂವ್ಮೆಂಟು, ನೀಟು ಅಷ್ಟೇ ಅಲ್ಲ, ನೀಟಿನ ಆಚೆ ನೋಡ್ಬೇಕಾಗಿ ಬರುತ್ತೆ. ಪೊಲಿಟಿಕಲ್ ಪಾರ್ಟೀಸು ಬಂದೇ ಬರ್ತವೆ, ಅದ್ರ ಲಾಭ ಬರುತ್ತೆ. ಅದು ಸರ್ಕಾರದ ವಿರುದ್ಧ ಇದೆ ಅಂದ್ರೆ ಸರ್ಕಾರ ಅದರದೇ ಆದ ರೀತಿಯಲ್ಲಿ ಅದನ್ನ ಸಮರ್ಥನೆ ಮಾಡ್ಕೊಳ್ಳುತ್ತೆ. ಇವ್ರ ಜೊತೆ ನಾವು ಐಡೆಂಟಿಫೈ ಆದ್ರೆ ನಮ್ಮ ಬೇಸ್ ಹಿಗ್ಗುತ್ತೆ, ನಾವು ಜಾಸ್ತಿ ಜನಕ್ಕೆ ರೀಚ್ ಆಗ್ತೀವಿ ಅಂತ ಪೊಲಿಟಿಕಲ್ ಪಾರ್ಟೀಸ್ ಬಂದೇ ಬರ್ತಾರೆ. ಹಾಗೆ ದುರ್ಬಳಕೆ ಆಗದ ರೀತಿನಲ್ಲಿ ಎಷ್ಟರ ಮಟ್ಟಿಗೆ ಆ ಪಕ್ಷಕ್ಕೆ ಅಥವಾ ಆ ಸಂಘಟನೆಗೆ ಕ್ಲಾರಿಟಿ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕಂದ್ರೆ ಅವ್ರು ಇಲ್ಲಿವರೆಗೂ ಅವ್ರ ಪೊಲಿಟಿಕಲ್ ಪಾರ್ಟಿ ಅಂತ CJP ಹೇಳ್ಕೊಂಡಿಲ್ಲ. ಮತ್ತೆ ಆಗ್ತಿರೋ ಪ್ರೊಟೆಸ್ಟ್ ಕೂಡ ಈಗ ಯಾರನ್ನಾರು ಹೊಣೆ ಆಗ್ಬೇಕಲ್ವಾ. ಈಗ ಕಾಂಗ್ರೆಸ್ ಅವರು ಮಾತಾಡ್ಲಿಲ್ಲ ಸರಿ, ಇನ್ನು BJP ಅವರು ಡಿಫೆಂಡ್ ಮಾಡ್ಕೋತಾರೆ ಸರಿ. ಸಂಬಡಿ ಹ್ಯಾಸ್ ಟು ಆಸ್ಕ್. ಯಾರಾದ್ರೂ ಕೇಳ್ಬೇಕಲ್ವಾ? 20 ಜನ ನಮ್ಮ ಅಮಾಯಕ ಮಕ್ಕಳು ಸತ್ತಿದ್ದಾರೆ ಅಂದ್ರೆ ಯಾರಾದ್ರೂ ಕೇಳ್ಬೇಕಲ್ವಾ? ಯಾರಾದ್ರೂ ಹೊಣೆ ಆಗ್ಬೇಕಲ್ವಾ? ಯಾರಾದ್ರೂ ಆಗ್ಬೇಕಲ್ವಾ? ಯಾರಾದ್ರೂ ಹೊಣೆ ಆಗ್ಬೇಕಲ್ವಾ? ಈಗ ನಿಮ್ಮ ಇಶ್ಯೂಸ್ಗಳು ಇಟ್ಕೊಂಡು ಯೂತ್ ನ ಟೇಕ್ ಇಟ್ ಗ್ರಾಂಟೆಡ್ ಅಂತಂದಾಗ ಅದಕ್ಕೊಂದು ನೀತಿ ಅಂತಿರುತ್ತೆ, ಅದಕ್ಕೊಂದು ಹಕ್ಕುಗಳು ಇರುತ್ತೆ. ಹೀಗಾಗಿ ಯಂಗ್ಸ್ಟರ್ಸ್ಗಳು ಈಗ ಹಿಂಸೆ ಮತ್ತು ಅವ್ರ ಮೇಲೆ ನಡೆಸಿದಂತಹ ಪೊಲೀಸು ಲಾಠಿ ಚಾರ್ಜ್ ಯಾವೂ ಕೂಡ ನಾವು ಸಮರ್ಥನೆ ಮಾಡ್ಕೊಳ್ಳೋ ಸ್ಥಿತಿನಲ್ಲೇ ಇಲ್ಲ. ಅಟ್ ದಿ ಸೇಮ್ ಟೈಮ್ ರಾಜಕೀಯ ದುರ್ಬಳಕೆ ಆಗೋದನ್ನು ಕೂಡ ನಾವು ಅದನ್ನು ಸಮರ್ಥನೆ ಮಾಡ್ಕೊಳ್ಳೋದಿಲ್ಲ. ನಿಜ ಸರ್, ಯಾವುದೇ ಪ್ರತಿಭಟನೆ ಆದ್ರೂ ಕೂಡ ಅದ್ರ ಹಿಂದಿರುವ ಕಾಸ್ ಎಷ್ಟು ಮುಖ್ಯವಾಗುತ್ತೋ ಪ್ರತಿಭಟನೆ ನಡೆಸುವ ಮೆಥಡ್ ಕೂಡ ಬಹಳ ಮುಖ್ಯ. ಯಾಕಂದ್ರೆ ಮೆಥಡ್ ಏನೆ ಯಾವ ರೀತಿ ಪ್ರತಿಭಟನೆಗಳು ನಡೆಯುತ್ತೆ ಅನ್ನೋದೇನೆ ಸಂದೇಶ ರವಾನೆ ಮಾಡೋದು, ಜೊತೆಗೆ ಪರಿಣಾಮದ ತನಕ ತೆಗೆದುಕೊಂಡು ಹೋಗೋದು. ಬಟ್ ಈ ಪ್ರತಿಭಟನೆ ಶುರುವಾದ ಉದ್ದೇಶ ನೀವ್ ಹೇಳ್ದ ಹಾಗೆ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಬಹಳ ಸೂಕ್ತವಾಗಿತ್ತು. ಇಂಥದ್ದೊಂದು ಪ್ರತಿಭಟನೆ ಬಹುಶಃ ಭಾರತದ ಶಿಕ್ಷಣ ಸಂಸ್ಥೆ ಆಮೂಲಾಗ್ರ ಬದಲಾವಣೆಗೆ ಅವಶ್ಯಕತೆ ಇತ್ತು ಅನ್ಕೊಳ್ಳೋಣ ಸರ್. ಬಟ್ ದ ಮೆಥಡ್, ಮತ್ತದೇ ರಾಜಕೀಯ ಪ್ರವೇಶ, ಮತ್ತದೇ ರಾಜಕಾರಣಿಗಳ ಲಾಭ ನಷ್ಟದ ಲೆಕ್ಕಾಚಾರಗಳು, ಸೊ ಎಲ್ಲಿ ಭಿನ್ನವಾಗಿ ನಿಲ್ತಾ ಇದೆ? ಭಾರತದಲ್ಲಿ ಪ್ರತಿ ಹಂತದಲ್ಲೂ ರಾಜಕೀಯ ಪ್ರವೇಶ ಆಗುತ್ತೆ.
ಪ್ರತಿ ಹಂತದಲ್ಲೂ ಬದುಕಲ್ಲಿ, ರಸ್ತೆನಲ್ಲಿ, ಇನ್ಯಾವುದೋ ಅಂಗಡಿನಲ್ಲಿ, ಇನ್ಯಾವುದೋ ಪ್ರತಿಭಟನೆಯಲ್ಲಿ, ಇನ್ಯಾವುದೋ ಖರೀದಿನಲ್ಲಿ, ಎಲ್ಲ ಹಂತದಲ್ಲೂ ರಾಜಕಾರಣ ಪ್ರವೇಶ ಆಗುತ್ತೆ. ಒಂದು ಕಾಸ್ಗಾಗಿ ಮತ್ತು ಸುಧಾರಣೆಗಾಗಿ ಫೈಟ್ ಮಾಡುವಂಥ ಸಂಘಟನೆಗಳು ಎಷ್ಟರ ಮಟ್ಟಿಗೆ ಈ ರಾಜಕಾರಣ ತಾವು ದುರ್ಬಳಕೆ ಆಗಬಾರ್ದು ಅನ್ನೋದ್ರ ಬಗ್ಗೆ ಎಚ್ಚರಿಕೆ ವಹಿಸ್ಕೋಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಪ್ರತಿಭಟನೆ ಮಾಡೋರು, ಆಂದೋಲನ ಮಾಡೋರು ತಮ್ಮ ಹಕ್ಕುಗಳು ದುರ್ಬಳಕೆ ಆಗಬಾರ್ದು ಅನ್ನುವ ಎಚ್ಚರ ಇರಬೇಕು. ಈಗ ಇಷ್ಟು ಕಾರಣ ಏನು? ಈಗ ಅವರು ವಾಂಗ್ಚುಕ್ ಅವ್ರನ್ನ ಶಿಫ್ಟ್ ಮಾಡಿದ ರೀತಿ ಏಕಾಏಕಿ ನುಗ್ಗಿಬಿಟ್ಟು ಅಂಥದ್ದು ಅಗತ್ಯ ಇತ್ತಾ? ರೊಚ್ಚಿಗೆಪ್ಸಿದ್ದದು ಅವರ ಅಲ್ಲಿ ಅವ್ರನ್ನ ರಾತ್ರೋರಾತ್ರಿ ಅಲ್ಲಿಂದ ಎತ್ತಿ ಆಸ್ಪತ್ರೆಗೆ ಸೇರಿಸಿದ್ದು ರೀತಿ. ಮತ್ತೆ ಅದಾದ ನಂತರ ಹೀಗಾಗಿ ಪರಿಸ್ಥಿತಿ ಅದು ಈ ಮಟ್ಟದ ಪ್ರತಿಭಟನೆಗೆ ಸರಿಯಾದ ಸ್ಟ್ರಾಟಜಿ ಇಲ್ದಲೇ ಇರೋದು, ಅಥವಾ ಇವ್ರನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು, ಟೇಕ್ ಇಟ್ ಗ್ರಾಂಟೆಡ್. ಅವ್ರನ್ನ ವಾಂಗ್ಚುಕ್ಕಿನ ತೆಗೆದುಬಿಟ್ಟ ಅಂದ್ರೆ ಇವ್ರು ಡಿಸ್ಪರ್ಸ್ ಆಗ್ತಾರೆ, ಇವ್ರ ಕೈಲಿ ಇನ್ನೇನ್ ಮಾಡಕ್ಕಾಗತ್ತೆ ಅನ್ನುವಂತಹ ಟೇಕ್ ಇಟ್ ಗ್ರಾಂಟೆಡ್ ಅನ್ನೋ ನೀತಿ